ಎಲ್ಲಾರು ಯೂಸ್ ಮಾಡ್ರಿ. ಸರ್ಕಾರಿ ಗೊಬ್ಬರ ಬೇಡ್ರಿ. 2000 ಆಗೈತ್ರಿ ಈಗ. ಭೂಮಿನೂ ಉಳಿತೈತಿ, ನೀವು ಉಳಿತೈತಿ, ಎಲ್ಲ ಉಳಿತೈತ್ರಿ. ಯೂಸ್ ಮಾಡ್ರಿ, ಚಲೋ ಆಗ್ತದೆ. ಬೆಳಗಾವಿಯ ಬೈಲಹೊಂಗಲದ ವಕುಂದದ ಶ್ರೀ ಮಹೇಶ ಸೊಗಲದ್ ಅವರ ಸ್ಫೂರ್ತಿದಾಯಕ ಯಶಸ್ಸಿನ ಕಥೆಯನ್ನು ಹಂಚಿಕೊಳ್ಳಲು ನಾವು ಹೆಮ್ಮೆಪಡುತ್ತೇವೆ. ಕಳೆದ 4 ವರ್ಷಗಳಲ್ಲಿ ಅವರು ಸಾವಯವ ಕೃಷಿಯನ್ನು ಮನಪೂರ್ವಕವಾಗಿ ಸ್ವೀಕರಿಸಿದ್ದಾರೆ. ಸುಸ್ಥಿರತೆ ಮತ್ತು ಮಣ್ಣಿನ ಆರೋಗ್ಯವನ್ನು ಖಾತ್ರಿಪಡಿಸಿಕೊಳ್ಳುವಾಗ ವಿವಿಧ ಬೆಳೆಗಳನ್ನು ಬೆಳೆಸುತ್ತಾರೆ. ಈ ವಿಡಿಯೋದಲ್ಲಿ ಶ್ರೀ ಮಹೇಶ್ ಅವರು ತಮ್ಮ ಗಮನಾರ್ಹ ಬೆಳವಣಿಗೆಯನ್ನು ಪ್ರದರ್ಶಿಸುತ್ತಾರೆ. ಇದನ್ನು ಸಾವಯವ ಗೊಬ್ಬರ, ಕೂಬಾ ಸೈಲ್ ಕಂಡೀಷನರ್ ಬೆಂಬಲದೊಂದಿಗೆ ಪೋಷಿಸಲಾಗಿದೆ. ಈ ನೈಸರ್ಗಿಕ ಪರಿಹಾರವು ಮಣ್ಣಿನ ಫಲವತ್ತತೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ತಪ್ಪಿಸುವ ಜೊತೆಗೆ ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಶ್ರೀ ಮಹೇಶ್ ಅವರಿಂದ ಹಿಂದಿನ ವಿಡಿಯೋಗಳು ಅವರ ಸ್ಥಿರ ಸಾವಯವ ಕೃಷಿ ಪ್ರಯಾಣ ಮತ್ತು ಬೆಳೆಗಳ ಆರೋಗ್ಯ ಮತ್ತು ಇಳುವರಿಯಲ್ಲಿ ಗೋಚರಿಸುವ ಸುಧಾರಣೆಗಳು. ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಅಪೇಕ್ಷಿಸುವ ರೈತರಿಗೆ ಇವು ಅಮೂಲ್ಯವಾದ ಉಲ್ಲೇಖಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅವರ ಸಾಧನೆಗಳನ್ನು ಪ್ರತ್ಯಕ್ಷವಾಗಿ ವೀಕ್ಷಿಸಲು ಮತ್ತು ಅವರ ವಿಧಾನಗಳ ಒಳನೋಟಗಳನ್ನು ಪಡೆಯಲು ಶ್ರೀ ಮಹೇಶ್ ಅವರ ಜಮೀನಿಗೆ ಭೇಟಿ ನೀಡಿ. ಆರೋಗ್ಯಕರ, ಸುಸ್ಥಿರ ಭವಿಷ್ಯಕ್ಕಾಗಿ ಸಾವಯವ ಕೃಷಿಯನ್ನು ಉತ್ತೇಜಿಸಲು ನಾವು ಕೈಜೋಡಿಸೋಣ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರೇನ್ರಿ? ಹೆಸರು ಮಹೇಶ್ ಸೊಗಲಾದ್ರಿ. ಯಾವ್ರಿ? ಒಕ್ಕುಂದ್ರಿ, ತಾಲೂಕ್ ಬೈಲಹೊಂಗಲ, ಜಿಲ್ಲಾ ಬೆಳಗಾವಿ. ಇದಕ್ಕೆ ಗೊಬ್ಬರ ಯಾವ್ದು ನುಗ್ತಾರೆ? ಇದಕ್ಕೆ ಕುಬಾ ಸಾಯಿಲ್ ಹಾಕಿದವ್ರಿ. ಗೊಬ್ಬರ ಸಾಯಿಲ್ ಹೋಗ್ತಾರೆ. ಎಷ್ಟು ಬ್ಯಾಗ್ ಹೋಗಿದೆ? ಒಂದು ಎಕರೆ? ಎಕರೆಗೆ 15 ಬ್ಯಾಗ್ ಹಾಕವ್ರಿ. ಎಷ್ಟು ಎಕರೆ ಐತ್ರಿ ಇದು? ಇದು 30 ಗುಂಟೆ ಐತ್ರಿ. 30 ಗುಂಟೆ ಇದೆ. ಹೆಂಗ ಅನ್ಸತ್ತಲ್ರಿ ನಿಮ್ಗೆ? ಕಬ್ರಿ ಒಂದು 18-20 ಗಂಟೆ ಕಬ್ಬು ಐತ್ರಿ. ಕಬ್ಬು ಚಲೋ ಐತಿ. ಕಬ್ಬು ಬಿದ್ದಿಲ್ರಿ, ಏನಿಲ್ಲ. ಕಬ್ಬು ಚಲೋ ಐತಿ. ಹೆಂಗ ಅನ್ಸತ್? ಚಲೋ ಅನ್ಸತ್ತದ್ರಿ? ಚಲೋ ಅನ್ಸದ್ರಿ. ಚಲೋ ಐತ್ರಿ. ಎಲ್ಲಾರು ಯೂಸ್ ಮಾಡ್ರಿ. ಈಗ ಅಂದಾಜು ಎಷ್ಟು ಇಳುವರಿ ಬರ್ಬೋದು ನಿಮ್ ಲೆಕ್ಕಕ್ಕೆ? ಈಗ ರೀ ಒಂದು 30 ಗುಂಟೆ ಐತ್ರಿ. ಒಂದು 50-60 ಟನ್ ಕಬ್ಬ ಆಗ್ಬೇಕ್ರಿ. ಒಟ್ಟು ನಿಮ್ಗೆ ಹೆಂಗ ಖುಷಿ ಅನ್ಸತ್ತಲ್ರಿ? ಐತ್ರಿ. ಭೂಮಿ ಫಲ ಚಲೋ ಆಗತ್ತಲ್ಲ? ಚಲೋ ಐತಿ. ಮಳಿ ಹುಳ ಆಗ್ಲಿ ಎಲ್ಲ ಹೊಲ ಫಲವತ್ತತೆ ಆಗೈತ್ರಿ. ಹಿಂಗಾಗಿ ಇಳುವರಿ ಭೂಮಿ ಚಲೋ ಇದ್ದಾಗನ ಪೀಕ್ ಚಲೋ ಬಂದೈತ್ರಿ. ಅದಕ್ಕೆ ಎಲ್ಲಾರು ಯೂಸ್ ಮಾಡ್ರಿ, ಚಲೋ ಐತಿ. ಉಳಿದ ರೈತರಿಗೆ ಏನಂತ ಹೇಳ್ತಾರೆ? ಎಲ್ಲಾರು ಯೂಸ್ ಮಾಡ್ರಿ. ಸರ್ಕಾರಿ ಗೊಬ್ಬರ ಬೇಡ್ರಿ. 2000 ಆಗೈತ್ರಿ ಈಗ. ಭೂಮಿನೂ ಉಳಿತೈತಿ, ನೀವು ಉಳಿತೈತಿ, ಎಲ್ಲ ಉಳಿತೈತ್ರಿ. ಯೂಸ್ ಮಾಡ್ರಿ, ಚಲೋ ಆಗ್ತದೆ. ಥ್ಯಾಂಕ್ಸ್ ರೀ. ನಮಸ್ಕಾರ. ಬೆಳಗಾವಿಯ ಬೈಲಹೊಂಗಲದ ವಕುಂದದ ಶ್ರೀ ಮಹೇಶ ಸೊಗಲದ್ ಅವರ ಸ್ಫೂರ್ತಿದಾಯಕ ಯಶಸ್ಸಿನ ಕಥೆಯನ್ನು ಹಂಚಿಕೊಳ್ಳಲು ನಾವು ಹೆಮ್ಮೆಪಡುತ್ತೇವೆ. ಕಳೆದ 4 ವರ್ಷಗಳಲ್ಲಿ ಅವರು ಸಾವಯವ ಕೃಷಿಯನ್ನು ಮನಪೂರ್ವಕವಾಗಿ ಸ್ವೀಕರಿಸಿದ್ದಾರೆ. ಸುಸ್ಥಿರತೆ ಮತ್ತು ಮಣ್ಣಿನ ಆರೋಗ್ಯವನ್ನು ಖಾತ್ರಿಪಡಿಸಿಕೊಳ್ಳುವಾಗ ವಿವಿಧ ಬೆಳೆಗಳನ್ನು ಬೆಳೆಸುತ್ತಾರೆ. ಈ ವಿಡಿಯೋದಲ್ಲಿ ಶ್ರೀ ಮಹೇಶ್ ಅವರು ತಮ್ಮ ಕಡ್ಲಿ, ಬಂಗಾಳ ಗ್ರಾಂ ಬೆಳೆಯ 30 ದಿನಗಳ ಗಮನಾರ್ಹ ಬೆಳವಣಿಗೆಯನ್ನು ಪ್ರದರ್ಶಿಸುತ್ತಾರೆ. ಇದನ್ನು ಸಾವಯವ ಗೊಬ್ಬರ, ಕೂಬಾ ಸೈಲ್ ಕಂಡೀಷನರ್ ಬೆಂಬಲದೊಂದಿಗೆ ಪೋಷಿಸಲಾಗಿದೆ. ಈ ನೈಸರ್ಗಿಕ ಪರಿಹಾರವು ಮಣ್ಣಿನ ಫಲವತ್ತತೆಯನ್ನು ಗಣನೀಯವಾಗಿ ಹೆಚ್ಚಿಸಿದೆ. ರಾಸಾಯನಿಕ ಗೊಬ್ಬರಗಳ ಮೇಲಿನ ಅವಲಂಬನೆಯನ್ನು ತಪ್ಪಿಸುವ ಜೊತೆಗೆ ಆರೋಗ್ಯಕರ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ. ಶ್ರೀ ಮಹೇಶ್ ಅವರಿಂದ ಹಿಂದಿನ ವಿಡಿಯೋಗಳು ಅವರ ಸ್ಥಿರ ಸಾವಯವ ಕೃಷಿ ಪ್ರಯಾಣ ಮತ್ತು ಬೆಳೆಗಳ ಆರೋಗ್ಯ ಮತ್ತು ಇಳುವರಿಯಲ್ಲಿ ಗೋಚರಿಸುವ ಸುಧಾರಣೆಗಳು. ಪರಿಸರ ಸ್ನೇಹಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳಲು ಅಪೇಕ್ಷಿಸುವ ರೈತರಿಗೆ ಇವು ಅಮೂಲ್ಯವಾದ ಉಲ್ಲೇಖಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಅವರ ಸಾಧನೆಗಳನ್ನು ಪ್ರತ್ಯಕ್ಷವಾಗಿ ವೀಕ್ಷಿಸಲು ಮತ್ತು ಅವರ ವಿಧಾನಗಳ ಒಳನೋಟಗಳನ್ನು ಪಡೆಯಲು ಶ್ರೀ ಮಹೇಶ್ ಅವರ ಜಮೀನಿಗೆ ಭೇಟಿ ನೀಡಿ. ಆರೋಗ್ಯಕರ, ಸುಸ್ಥಿರ ಭವಿಷ್ಯಕ್ಕಾಗಿ ಸಾವಯವ ಕೃಷಿಯನ್ನು ಉತ್ತೇಜಿಸಲು ನಾವು ಕೈಜೋಡಿಸೋಣ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರೇನ್ರಿ? ಮಹೇಶ್ ಬಸವರಾಜ್ ಸೊಗಲಾದ್ರಿ. ಇದಕ್ಕೆ ಗೊಬ್ಬರ ಯಾವ್ದು ಹಾಕ್ಯಾರಿ? ಕುಬಾ ಸಾಯಿಲ್ ರೀ. ಕುಬಾ ಸಾಯಿಲ್ ರೀ. ಎಷ್ಟು ಎಕರೆ ಐತ್ರಿ? 3 ಎಕರೆ ಐತ್ರಿ. 3 ಎಕರೆ ರೀ. ಹೆಂಗ ಅನ್ಸತ್ತದ್ರಿ? ಕಡ್ಲಿ ಚಲೋ ಅನ್ಸತ್ರಿ. ಬೆಳವಣಿಗೆನೂ ಐತ್ರಿ. ಇದು ಇಲ್ರಿ, ಹೊಳ್ಳಿ ಐತಿಲ್ಲ, ಚಲೋ ಐತ್ರಿ. ಭೂಮಿ ಫಲವತ್ತರಿ? ಭೂಮಿನೂ ಚಲೋ ಐತ್ರಿ. ಹಂಗೇನಾಗಿಲ್ಲ. ಹೆಂಗ ಅನ್ಸತ್ತದ್ರಿ? ಚಲೋ ಐತ್ರಿ. ಚಲೋ ಐತ್ರಿ. ಮತ್ತೆ ಏನೇನ್ ಮಾಡ್ಯಾರಿ? ಏನ್ ಮಾಡಿಲ್ರಿ, ಈಗ ನೆಕ್ಸ್ಟ್ ಸ್ಪ್ರೇ ಮಾಡ್ಬೇಕ್ರಿ. ಸ್ಪ್ರೇ ಮಾಡ್ಬೇಕ್ರಿ. 2 ದಿನ ಅಲ್ಲಿ ಯಾವ ಪೀಕ್ ಹಾಕಿರಿ ನಾವು? ನಾವ್ರಿ ಗೊಂಜಾಳ ಹಾಕಿದೇವ್ರಿ. ಎಲ್ಲ ಹುಳಿ ಬಿತ್ತೇವ್ರಿ. ಈಗ ಬ್ಯಾಸ್ಗಿದು ಹಾಬೇಡ್ ಬಿತ್ತಬೇಕ್ರಿ. ಕಬ್ಬಿನೂ ಹಾಕಿವ್ರಿ. ಕಬ್ಬಿನೂ ಹಾಕಿದೇವ್ರಿ. ಚಲೋ ಐತ್ರಿ. ಮತ್ತೆ ಎಲ್ಲ ರೈತ ಬಾಂಧವರು ಎಲ್ಲ ಇದನ್ನ ಯೂಸ್ ಮಾಡ್ರಿ, ಚಲೋ ಐತ್ರಿ. ಭೂಮಿನೂ ಚಲೋ ಆಗ್ತೈತ್ರಿ. ಚಲೋ ಐತ್ರಿ. ಭೂಮಿ ಫಲವತ್ತದ್ರಿ? ಭೂಮಿನೂ ಚಲೋ ಐತ್ರಿ. ಎಲ್ಲ ಮಿದು ಆಗ್ತೈತಿ, ಬಿರುಸಾಗಿಲ್ಲ ಹಂಗ್ರಿ. ಉಳಿದ ರೈತರಿಗೆ ಏನಂತ ಹೇಳ್ತಾರೆ? ಎಲ್ಲ ರೈತರು ಇದನ್ನ ಯೂಸ್ ಮಾಡ್ರಿ. ಪ್ರಾಡಕ್ಟ್ ಚಲೋ ಐತ್ರಿ.
ಆರ್ಗ್ಯಾನಿಕ್ ಇದು ಮಾಡ್ರೆ ಭೂಮಿನೂ ಚಲೋ ಆಗ್ತೈತ್ರಿ, ಇಳುವರಿನೂ ಚಲೋ ಬರ್ತೈತ್ರಿ. ಎಲ್ಲರೂ ಯೂಸ್ ಮಾಡಿ ನೋಡ್ರಿ. ಆಯ್ತು, ನಮಸ್ಕಾರ. ಯೂಸ್ ಮಾಡಿದಾಗಿಂದ ನಮ್ಗೆ ಕಾಯಿನೂ ನೋಡ್ರ ಕಾಯಿನೂ ಭಾಳ ಐತ್ರಿ. ಹೂವು ಮಗ್ಗಿ ಗಿಡ ಮತ್ತು ನೀರು ಹಚ್ಚೆಲ್ಲ ಹೋಗಿದ ಒಂದಷ್ಟು ಮಂದಿ ನಮ್ಗೆ ಏನು ಆಗಿಲ್ಲ ರೀ. ರಿಸಲ್ಟು ಚಂದ ಐತ್ರಿ. ಗಿಡಗಳು ಬೆಳವಣಿಗೆ ಭಾಳ ಆಗ್ಯಾವ ಬರ್ರಿ, ಚಲೋ ಐತ್ರಲ್ಲ. ಯಾವ್ದಕ್ಕೆ ಉಪಯೋಗ ಮಾಡಿರಿ ಇದಕ್ಕೆ? ನಾವು ಗೊಂಜಾಳಕ್ಕೆ ಉಪಯೋಗ ಮಾಡಿ ಪೈಲಾರಿ. ನಮ್ಮಂತ ಚಲೋ ಐತಿ. ನಾನು ಎಲ್ಲ 10-15 ಎಕರೆ ಹೊಲಕ್ಕಂತ ಇದನ್ನ ಯೂಸ್ ಮಾಡ್ಯಾವ್ರಿ. ಒಟ್ಟ ಕಬ್ಬು ಬಂತ್ರಿ, ಹುಳ್ಳಿ ಬಂತು, ಮೆಣಸಿ ಗಿಡ ಬಂತು, ಗೊಂಜಾಳ ಬಂತು. ಇದನ್ನ ಮಾಡ್ರಿ ಇದನ್ನ ಯೂಸ್ ಮಾಡ್ತೇವ್ರಿ. ನೀವು ಮಾಡ್ರಿ, ನಿಮ್ಗೂ ಚಲೋ ಆಗ್ತೈತಿ, ಭೂಮಿ ಚಲೋ ಆಗ್ತೈತಿ, ಇಳುವರಿ ಚಲೋ ಬರ್ತೈತ್ರಿ. ನೀವು ಇದಕ್ಕೆ ಈಗ ಮೊದಲು ಸರ್ಕಾರ ಗೊಬ್ಬರಕ್ಕೆ ಮೆಣಸಿ ಗಿಡ ಹಾಕ್ತಿರಲ್ಲ, ಅದಕ್ಕೆ ಸರ್ಕಾರ ಗೊಬ್ಬರಕ್ಕೆ ಅದು ಎಷ್ಟು ಕ್ವಿಂಟಲ್ ಬರ್ತದೆ, ಇದು ಎಷ್ಟು ಕ್ವಿಂಟಲ್ ಬರ್ತದ್ರಿ? ಮತ್ತ ಅದು ಬರ್ ಕರೆ ಖರ್ಚು ಆಗ್ತೈತ್ರಿ. ಅದ ಸರ್ಕಾರ ಗೊಬ್ಬರ ಈಗ ಚಲೋ ಆಗದೆ, ಅದಕ್ಕಿಂತ ಇಳುವರಿ ಚಲೋ ಐತ್ರಿ, ಖರ್ಚು ಕಡಿಮೆ ಐತ್ರಿ. ಹಂಗಾಗಿ ನಾವು ಯಾವ್ದಕ್ಕೆ ಹಾಕಿರಿ? ನಾವು ಹತ್ತಿ, ಉಳ್ಳಿ ಆಟ, ಕಬ್ಬ, ಮೆಣಸಿನ ಗಿಡ ಎಲ್ಲಾ ಕೊದ್ನ ಯೂಸ್ ಮಾಡಿವ್ರಿ. ಹೆಂಗ ಅನ್ಸತ್ರಿ? ಚಲೋ ಅನ್ಸತ್ ನಮ್ಗಂತ. ಉಳ್ಳಿದ ಎಷ್ಟು ಐತ್ರಿ? ಉಳ್ಳಿದ 70-80 ಕಾಯಿ ಐತ್ರಿ. 80 ಕಾಯಿ. ಹೆಂಗ ಅನ್ಸತ್ರಿ ಕುಬಾ ಬಗ್ಗೆ? ಕುಬಾ ಚಲೋ ಐತ್ರಿ. ನಾವು ಈಗ ಯಾವಲ್ರಿ 2 ವರ್ಷ ಯೂಸ್ ಮಾಡಕತ್ತ ಚಲೋ ಅನ್ಸದ್ರಿ. ಅದನ್ನ ಯೂಸ್ ಮಾಡ್ಕೊಂತ ಹೋಗ್ರಿ ನಾವು. ಅದಕ್ಕೆ ಇನ್ ಯಾರ ನೀವು ನೋಡ್ಯಾರ ಯೂಟ್ಯೂಬ್ ನೋಡ್ಯಾರ, ನೀವು ಯೂಸ್ ಮಾಡ್ರಿ, ಚಲೋ ಐತಿ ನೋಡ್ರಿ. ಚಲೋ ಐತಿ. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ, ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ, ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಸೈಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ, ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆಯ ಚೈತನ್ಯವನ್ನು ನೀಡುವ ಜೀವಧಾರೆ. ಈ ಗೊಬ್ಬರವು ಎಲೆಗಳು ಬೇರುಗಳ ನೇರ ಸಂಪರ್ಕಕ್ಕೆ ಬಂದರೂ, ಗೊಬ್ಬರ ಹಾಕಿದ ನಂತರ ನೀರು ಹಾಕುವುದು ತಡವಾದರೂ ಸಸ್ಯಗಳಿಗೆ ಯಾವುದೇ ಹಾನಿಕಾರಕ ಪರಿಣಾಮಗಳಿಲ್ಲ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಮಣ್ಣು ಆರೋಗ್ಯಕರ ಸಸ್ಯದ ಆಧಾರವಾಗಿದೆ. ಆರೋಗ್ಯಕರ ಸಸ್ಯವು ಹವಾಮಾನ ಬದಲಾವಣೆಗಳು, ಕೀಟಗಳು ಮತ್ತು ರೋಗಗಳ ಸಂದರ್ಭದಲ್ಲಿ ತನ್ನನ್ನು ತಾನೇ ರಕ್ಷಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ. ಕೂಬಸೈಲ್ ಕಂಡೀಷನರ್ ಯಾವುದೇ ಮಣ್ಣು, ನೀರು ಅಥವಾ ಹವಾಮಾನಕ್ಕೆ ಸೂಕ್ತ. ಎಲ್ಲ ಬೆಳೆಗಳಿಗೆ ವೆಚ್ಚ ಪರಿಣಾಮಕಾರಿ ಸಾವಯವ ಕೃಷಿ, ಬೇರೆ ಯಾವುದೇ ಗೊಬ್ಬರ ಬೇಕಿಲ್ಲ. ಕೂಬಸೈಲ್ ಬೂಸ್ಟರ್ ಬೀಜ ಸಂಸ್ಕರಣೆ, ಬೇರುಗಳ ಸುರಕ್ಷತೆ ಮತ್ತು ಬೆಳವಣಿಗೆಗೆ. ಕೂಬ ಮೋಟರ್ ಕಡಿಮೆ ಬೆಳಕಿನಲ್ಲಿ ಉಳಿಯುತ್ತೆ ಬೆಳವಣಿಗೆಯ ಸಹಕಾರ. ಹೂ ಬಿಡುವಿಕೆ, ಹೂ ಮತ್ತು ಹಣ್ಣು ಇಳುವರಿಯನ್ನು ಹೆಚ್ಚಿಸಲು. ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ನಮ್ಮ ಊಟಗೆ ವಿಷವಲ್ಲ, ಗಿಡಮರಗಳಿಗೆ ಅಥವಾ ಅದರ ಹಣ್ಣುಗಳಿಗೆ ಎಂದಿಗೂ ವಿಷವಲ್ಲ. ನೈಸರ್ಗಿಕ ಕೀಟರೋಗ ತಡೆಗಟ್ಟುವ ಸಹಾಯಕ. ಇದಕ್ಕೆ ಜೊತೆಯಾಗಿ ಕೀಟರೋಗ ತಡೆಯಲು ಒಡನಾಡಿ ಸಸ್ಯಗಳನ್ನು ಬಳಸಿ. ಈ ಪರಿಸರ ನಮ್ಮ ಸ್ನೇಹಿತ, ನಮ್ಮ ಪೂರ್ವಜರ ಬುದ್ಧಿವಂತಿಕೆ. ಪರಿಸರ ಸ್ನೇಹಿಯಾಗಿರುವುದು ಎಂದರೆ ನಿಮ್ಮ ಪ್ರಯೋಜನಕ್ಕಾಗಿ ಪ್ರಕೃತಿಯನ್ನು ಬಳಸುವುದು, ಹಾಗೆಯೇ ಕೃಷಿ ವೆಚ್ಚವನ್ನು ಕಡಿಮೆ ಮಾಡುವುದು. ಆರೋಗ್ಯಕರ ಪೌಷ್ಟಿಕ ಆಹಾರವನ್ನು ಒದಗಿಸಿ ಅನ್ನದಾತ ಎಂಬ ಹೆಸರನ್ನು ಶ್ರೀಮಂತಗೊಳಿಸಿ. ಭೂದೇವಿ ಮಡಿಲಲ್ಲಿ ಭಾರತವು ಜಗತ್ತಿಗೆ ಆದರ್ಶವಾಗಲಿ.
ಭೂದೇವಿಯ ಮಡಿಲಲ್ಲಿ ಸಾವಯವ ಕೃಷಿಯ ಪರಂಪರೆಯ ಬೆಳೆಯಲಿ. ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಆರೋಗ್ಯಕರ ಮಣ್ಣು ಉಳಿಯಲಿ, ಆರೋಗ್ಯಕರ ಆಹಾರ ಬೆಳೆಯಲಿ.